ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ವಾ? ಇಂಥದೊಂದು ಪ್ರಶ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದರೆ ಇತ್ತೀಚೆಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು 113 ಜನ ಶಾಸಕರು ಗೆದ್ದಂಥ ಪಕ್ಷ ಮುಖ್ಯಮಂತ್ರಿ ಸ್ಥಾನವನ್ನು ಹೊಂದುತ್ತೆ ಅನ್ನುವ ಕಂಟೆಕ್ಸ್ಟಲ್ಲಿ ಮಾತನಾಡಿದರು. ಅದರಿಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕುಂಟಾಗಿದೆ ಅಂಥೇಳಿ ಮಾತುಗಳು ಕೇಳಿಬಂದು. ಆದರೆ ಛಲವಾದಿ ನಾರಾಯಣ ಸ್ವಾಮಿಯವರೇ ಈ ಸಮಸ್ಯೆಯ ಮೂಲ ಅಲ್ಲ. ಅವರು ಹಾಗೆ ಹೇಳಿದ ಮಾತ್ರಕ್ಕೆ ಸಮಸ್ಯೆ ಹುಟ್ಟುಕೊಂಡಿದ್ದಲ್ಲ. ಅದಕ್ಕೂ ಹಿಂದೆನೇ ಈ ಥರದ ಒಂದು ಸಮಸ್ಯೆ ಇತ್ತು. ಯಾವಾಗ ಸಮಸ್ಯೆ ಉಂಟಾಯಿತು, ಯಾರಿಂದ ಸಮಸ್ಯೆ ಉಂಟಾಯಿತು, ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯ ನಡುವಿನ ಸಂಬಂಧ ಹೇಗಿದೆ ಮತ್ತು ಮುಂದೆ ಏನಾಗಬಹುದು ಅನ್ನುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದ್ದು ರಾಜ್ಯ ಜೆ ಡಿ ಎಸ್ ನಾಯಕರು ಮತ್ತು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಒತ್ತಾಸೆಯಿಂದ. ಮೊದಲಿಂದಲೂ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಜೆ ಡಿ ಎಸ್ ಜೊತೆಗೆ ಹೋಗಲಿಕ್ಕೆ ಮನಸ್ಸು ಇರಲಿಲ್ಲ. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಇಬ್ಬರಿಗೂ ಕೂಡ ಜೆ ಡಿ ಎಸ್ ಜೊತೆ ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಯಾಕೆ ಇರಲಿಲ್ಲ ಅಂತಂದರೆ, ಜೆ ಡಿ ಎಸ್ ವಿಶ್ವಾಸಕ್ಕೆ ಅರ್ಹವಾದಂಥ ಪಕ್ಷ ಅಲ್ಲ. ಜೆ ಡಿ ಎಸ್ ನಾಯಕರಾದಂತಹ ಎಚ್ ಡಿ ದೇವೇಗೌಡ ಮತ್ತು ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ನಂಬಿಕೆಗೆ ಅರ್ಹರಲ್ಲ. ಅವರು ಯಾವುದೇ ಕ್ಷಣದಲ್ಲಿ ಮೈತ್ರಿಗೆ ಕೈ ಕೊಡಬಹುದು. ಅವರಿಗೆ ಅಧಿಕಾರವೇ ಮುಖ್ಯ, ಮೈತ್ರಿ ಅಲ್ಲ. ಅದರಿಂದಾಗಿ ಅವರ ಜೊತೆ ಮೈತ್ರಿ ಬೇಡ ಎನ್ನುವಂಥ ಅಭಿಪ್ರಾಯವನ್ನು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಹಲವು ಬಾರಿ ಪ್ರಯತ್ನವನ್ನು ಪಟ್ಟಿದ್ರು. ನಾನು ಕೂಡ 1-2-3 ವಿಡಿಯೋವನ್ನು ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ. ಆದರೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಮೈತ್ರಿಯ ಪರವಾಗಿದ್ದಾರೆ. ಅಂದರೆ ಅವರಿಗೆ ಒಂದು ಚಿತ್ರಣ ಭಾಳ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ 2 ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ನಡೆಸಿದೆ. ಆದರೆ 2 ಬಾರಿ ಕೂಡ ಬಿ ಜೆ ಪಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರವನ್ನು ಗಳಿಸಿಲ್ಲ. ಆಪರೇಷನ್ ಕಮಲದ ಮೂಲಕ ಅಧಿಕಾರವನ್ನು ಪಡ್ಕೊಂಡಿದೆ. ಅದರಿಂದಾಗಿ ರಾಜಕೀಯವಾಗಿ ಬಹಳ ದೊಡ್ಡ ಅನಿಶ್ಚಿತತೆಯನ್ನು ಎದುರಿಸಿದೆ, ಬಹಳ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿದೆ, ಕೆಟ್ಟ ಪರಿಣಾಮವನ್ನು ಎದುರಿಸಿದೆ. ಬಿ ಜೆ ಪಿ ಕರ್ನಾಟಕದಲ್ಲಿ ಯಾಕೆ ಸ್ವಂತ ಶಕ್ತಿಯ ಮೇಲೆ ಅಧಿಕಾರ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿಯ ನೆಲೆ ಇದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಇವತ್ತಿಗೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಿಲ್ಲ, ನೆಲೆಯನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಅಡ್ಗಾಲ ಆಗಿರೋದು ಜೆ ಡಿ ಎಸ್. ಯಾಕೆಂದರೆ ಈಗ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿರೋಧಿ ಮತಗಳು ಅಥವಾ ಕಾಂಗ್ರೆಸ್ ಪಕ್ಷ ಯಾರಿಗೆ ಬೇಡ ಅನಿಸುತ್ತೋ ಅವರಿಗೊಂದು ಬಿ ಜೆ ಪಿ ಎನ್ನುವಂಥ ಆಯ್ಕೆ ಇದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಅಂತಹ ಜನರಿಗೆ ಆಯ್ಕೆ ಜೆ ಡಿ ಎಸ್. ಮತ್ತು ಜೆ ಡಿ ಎಸ್ ಪಕ್ಷ ಒಕ್ಕಲಿಗರ ಪಕ್ಷ ಅಂತ ಕೂಡ ಗುರುತಿಸ್ಕೊಂಡ್ಬಿಟ್ಟಿದೆ. ಹಳೆ ಮೈಸೂರು ಭಾಗದಲ್ಲಿ ನಿರ್ಣಾಯಕವಾಗಿರುವಂಥವರು, ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥವರು ಒಕ್ಕಲಿಗರು. ಅವರು ಜೆ ಡಿ ಎಸ್ ಜೊತೆ ನಿಲ್ಲೋದ್ರಿಂದ ಬಿ ಜೆ ಪಿಗೆ ಇಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಚೇತರಿಕೆ ಕಾಣ್ದೇ ರಾಜ್ಯದಲ್ಲಿ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಚೆನ್ನಾಗಿ ಮನವರಿಕೆ ಆಗಿಬಿಟ್ಟಿದೆ. ಅದೇ ಕಾರಣಕ್ಕೆ ಇನ್ನೊಮ್ಮೆ ಅಮಿತ್ ಶಾ ಹಳೆ ಮೈಸೂರು ಭಾಗದ ಕಡೆಗೆ ನೀವು ಹೆಚ್ಚು ಒತ್ತು ಕೊಡಿ ಅಂತ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಹೇಳಿದರು. ಮತ್ತು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯ ನೆಲೆಯನ್ನು ವಿಸ್ತರಿಸ್ಕೊಳ್ಬೇಕು ಅಂತ ಈ ಕರಾವಳಿಯಲ್ಲಿ ನಡೆಸಿದ್ರಲ್ಲ ಕರಾಳ ಪ್ರಯೋಗಗಳು, ಹಿಂದುತ್ವದ ಕೋಮುವಾದದ ಪ್ರಯೋಗಗಳು, ಅದನ್ನು ಮಾಡಿದರು. ಉರಿಗೌಡ ನಂಜೇಗೌಡ ಅನ್ನೋ ಪಾತ್ರವನ್ನು ಸೃಷ್ಟಿ ಮಾಡಿದರು. ಹನುಮ ಜಯಂತಿಯ ವಿವಾದವನ್ನು ಮಾಡಿದರು. ಮದ್ದೂರಿನಲ್ಲಿ ಗಣೇಶೋತ್ಸವದಲ್ಲಿ ಗಲಾಟೆಯನ್ನು ಮಾಡಿಸಿದರು. ಈ ಥರದ್ದೆಲ್ಲವನ್ನು ಮಾಡ್ತು ಬಿ ಜೆ ಪಿ. ನಾನು ನೇರವಾಗಿ ಬಿ ಜೆ ಪಿ ಮಾಡ್ತು ಅಂತ ಹೇಳ್ತಿದ್ದೀನಿ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಸೊ ಅಷ್ಟಾಗಿಯೂ ಕೂಡ ಬಿ ಜೆ ಪಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಿಂದಾಗಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ
JDS ಜೊತೆಗೆ ಹೋಗುವುದು ಅನಿವಾರ್ಯ ಅಂತ ಅನಿಸಿದೆ. ಇದು ಹಿನ್ನೆಲೆ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ, ಅಂದರೆ BJP ಮತ್ತು JDS ಮೈತ್ರಿ ಆದ ಮೇಲೆ ಮೈತ್ರಿಗೆ ವಿರೋಧ ಮಾಡ್ತಿರುವಂತಹ ಬೆಳವಣಿಗೆಗಳನ್ನು ನೋಡಿದ್ರೆ, ಈಗಲೂ ರಾಜ್ಯ BJP ನಾಯಕರಿಗೆ JDS ಜೊತೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಆದರೆ ರಾಷ್ಟ್ರೀಯ ನಾಯಕರ ಸೂಚನೆಯ ಕಾರಣಕ್ಕೋಸ್ಕರ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಒಳಗಿಂದೊಳಗೆ ಸಮಸ್ಯೆಯನ್ನು ಉಂಟು ಮಾಡ್ತಿದ್ದಾರೆ. ಹಾಸನದಲ್ಲಿ ಪ್ರೀತಮ್ ಗೌಡ, ಮಂಡ್ಯದಲ್ಲಿ ನಾರಾಯಣಗೌಡ, ಮತ್ತು ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ. ಇಲ್ಲಿ ಹಾಸನ ಮತ್ತು ಮಂಡ್ಯ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದರೆ, ಅಲ್ಲಿ JDS ಬಹಳ ಭದ್ರವಾದಂಥ ನೆಲೆಯನ್ನು ಹೊಂದಿದೆ. BJP ಹೇಗಾದರೂ ಮಾಡಿ ತನ್ನ ನೆಲೆಯನ್ನು ಕಂಡುಕೊಳ್ಬೇಕು ಅಂತ ಪ್ರಯತ್ನವನ್ನು ಪಡ್ತಿದೆ. ಹಾಸನದಲ್ಲಿ ಹಿಂದೆ ಅಲ್ಲಿ ಗೆದ್ದಿದೆ BJP. ಈಗ ಹಾಸನ ವಿಷಯವನ್ನೇ ನೋಡೋದಾದರೆ, ಹಾಸನದಲ್ಲಿ BJPಗೆ ಸ್ವಲ್ಪ ಮಟ್ಟಿಗೆ ನೆಲೆ ಇದೆ. ಹಿಂದೆ ಪ್ರೀತಮ್ ಗೌಡ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ರು. ಈಗ ಅಲ್ಲಿ JDS ಗೆದ್ದಿದೆ. JDS ಗೆದ್ದಿದೆ ಅನ್ನುವ ಕಾರಣಕ್ಕೋಸ್ಕರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆ ಸೀಟನ್ನು JDSಗೆ ಬಿಟ್ಕೊಟ್ಬಿಟ್ರೆ ಪ್ರೀತಮ್ ಗೌಡ ಏನು ಮಾಡಬೇಕು? ಅವರಿಗೆ ರಾಜಕೀಯ ಅಸ್ತಿತ್ವದ ಪ್ರಶ್ನೆ. ಅದೇ ರೀತಿ ಮಂಡ್ಯದ ವಿಷಯಕ್ಕೆ ಬಂದರೆ, KR ಪೇಟೆಯಲ್ಲಿ BJP ಅಭ್ಯರ್ಥಿ ಆಗಿದ್ದರು ನಾರಾಯಣಗೌಡ. ಈಗ ಅಲ್ಲೂ JDS ಗೆದ್ದಿದೆ. JDS ಗೆದ್ದಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಸೀಟನ್ನು JDSಗೆ ಬಿಟ್ಕೊಟ್ರೆ ನಾರಾಯಣಗೌಡ ಏನು ಮಾಡಬೇಕು? ನಾರಾಯಣಗೌಡ ಆಗಲಿ ಪ್ರೀತಮ್ ಗೌಡ ಆಗಲಿ ಕಾಂಗ್ರೆಸ್ಗೆ ಹೋಗಬೇಕು, ಅಥವಾ ಇಲ್ಲೇ ಫೈಟ್ ಮಾಡಿ ಟಿಕೆಟನ್ನು ತೆಗೆದುಕೊಳ್ಬೇಕು. ಇಲ್ಲೇ ಫೈಟ್ ಮಾಡಿ ಟಿಕೆಟ್ ತೆಗೆದುಕೊಳ್ಳಿಕ್ಕೆ ಈಗಲಿಂದ ಏನೇನು ಬೇಕೋ ಅದನ್ನು ಮಾಡ್ತಿದ್ದಾರೆ. ಅದರ ಪರಿಣಾಮವಾಗಿ ಈ ರೀತಿ ಹೇಳಿಕೆಗಳು ಬರ್ತಿದ್ದಾವೆ. ಇಷ್ಟೇ ಅಲ್ಲ, ಮಂಡ್ಯದ ವಿಷಯಕ್ಕೆ ಬಂದರೆ ಸುಮಲತಾ ಕೂಡ ಅಷ್ಟೇ. ಕಳೆದ ಬಾರಿ ಅವರು ಅಲ್ಲಿ ಸ್ವತಂತ್ರವಾಗಿ ಗೆದ್ದಿದ್ರು. ಈ ಸಲ ಮೈತ್ರಿ ಆದ ಕಾರಣಕ್ಕೋಸ್ಕರ JDSಗೆ ಲೋಕಸಭಾ ಸೀಟನ್ನು ಬಿಟ್ಟುಕೊಟ್ಟಿದ್ರು. ಮುಂದೆಯೂ JDSೇ ತಾನು ಗೆದ್ದಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಆ ಸೀಟನ್ನು ಕೇಳಿದ್ರೆ ಸುಮಲತಾ ಏನು ಮಾಡಬೇಕು? ಸೊ ಈ ಥರದ ಸಮಸ್ಯೆ ನಿಮಗೆ ಕೋಲಾರದಲ್ಲಿ ಬರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ, ತುಮಕೂರಿನಲ್ಲಿ ಬರುತ್ತೆ, ಬೆಂಗಳೂರಿನ ರೂರಲ್ನಲ್ಲಿ ಕೆಲವು ಕಡೆ ಬರುತ್ತೆ, ಮೈಸೂರಿನ ಕೆಲವು ಕಡೆ ಬರ್ಬೋದು. ಈ ಥರದ ಸಮಸ್ಯೆ ಇದೆ. ಇದು ಮುಂದೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸಹಜವಾಗಿ JDS ನಾವು ಹೆಚ್ಚು ಸೀಟುಗಳನ್ನು ಪಡ್ಕೊಳ್ಬೇಕು, ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತ ಬಯಸುತ್ತೆ. ರಾಜಕೀಯವಾಗಿ ಒಂದು ಪಕ್ಷವಾಗಿ ಅದು ಆ ರೀತಿ ಯೋಚನೆ ಮಾಡಿದ್ರೆ ಖಂಡಿತ ತಪ್ಪಿಲ್ಲ. ಅಟ್ ದ ಸೇಮ್ ಟೈಮ್ BJP ಕೂಡ ಅದೇ ರೀತಿ ಲೆಕ್ಕಾಚಾರ ಹಾಕುತ್ತೆ ಅಲ್ವಾ? ಮತ್ತು ಇಡೀ ದೇಶದಲ್ಲಿ BJP ಯಾವ್ಯಾವ ಪಕ್ಷಗಳ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದೆಯೋ ಆ ಪಕ್ಷಗಳನ್ನು ಮುಗಿಸಿ ಅಥವಾ ತುಳಿದೇ ಅದು ಮೇಲೆ ಬಂದಿರೋದು. ಕರ್ನಾಟಕದಲ್ಲಿ ಭಿನ್ನವಾಗಿ ವರ್ತಿಸುತ್ತೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇಲ್ಲೂ ಕೂಡ ಅಂಥ ಸಮಸ್ಯೆ ಆಗಬಹುದು. ಹಾಸನದಲ್ಲಿ ನಾನು ಹೇಳಿದ್ನಲ್ಲ, ರೇವಣ್ಣ ಮತ್ತು ಪ್ರೀತಮ್ ಗೌಡ ಕಾರಣಕ್ಕೋಸ್ಕರ ಸಮಸ್ಯೆ ಆಗ್ಬೋದು. ಮೈಸೂರಿನಲ್ಲಿ ಸಾರಾ ಮಹೇಶ್, GT ದೇವೇಗೌಡ ಮತ್ತಿತರ ಕಾರಣಕ್ಕೋಸ್ಕರ ಸಮಸ್ಯೆ ಆಗ್ಬೋದು. ಈಗ ಮೈಸೂರಿನ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಆ ರೀತಿ ಸಮಸ್ಯೆ ಆಗ್ತಿದೆ. ಅಲ್ಲಿ ನಾಗೇಂದ್ರ ಪ್ರತಾಪ್ ಸಿಂಹ BJP ಟಿಕೆಟ್ಗೋಸ್ಕರ ಫೈಟ್ ಮಾಡ್ತಿದ್ದಾರೆ. ಒಂದೊಮ್ಮೆ ಆ ಕ್ಷೇತ್ರ BJPಯಿಂದ JDSಗೆ ಹೋದರೆ ಆಗ ಅವರಿಬ್ಬರ ಕತೆ ಏನಾಗ್ಬೋದು? ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಕಾಂಗ್ರೆಸ್ದೇನು ಸಮಸ್ಯೆ ಇಲ್ಲ, ಮತ್ತು ಅವರು ಕಾಂಗ್ರೆಸ್ಗೂ ಕೂಡ ಬರೋಕ್ಕಾಗಲ್ಲ. ಈಗ ಅಲ್ಲಿ BJPಯಿಂದನೇ ಯಾರಾದರೂ ಒಬ್ಬರು ಕಣಕ್ಕೆ ಇಳಿಬೇಕು, JDS ಬಿಟ್ಕೊಡ್ಬೇಕು, ಅಥವಾ JDSಯಿಂದ ಅಭ್ಯರ್ಥಿ ಆಗಬೇಕು. ಆಗ BJP ಸುಮ್ಮನಾಗಬೇಕು. BJP ಅಲ್ಲಿ ಹಿಂದೆ ಭಾಳ ಸಲ ಗೆದ್ದಿದೆ, ಹಾಗಾಗಿ ಬಿಟ್ಕೊಡುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಸೊ JDS ಏನಾಗಬೇಕು ಪರಿಸ್ಥಿತಿ? JDS ಆ ಕ್ಷೇತ್ರವನ್ನು ಕಳ್ಕೊಳ್ಳಿಕ್ಕೆ ಸಿದ್ಧ ಇರುತ್ತಾ? ಈ ಥರದ ಭಾಳಷ್ಟು ವಿಷಯಗಳು ಇದ್ದಾವೆ. ಅದರಿಂದಾಗಿ BJP ಮತ್ತು JDS ಮೈತ್ರಿ ಸಂಬಂಧಪಟ್ಟಂತೆ ಈಗ ಛಲವಾದಿ ನಾರಾಯಣಸ್ವಾಮಿ ಹೇಳಿದಂತೆ 113 ಸ್ಥಾನವನ್ನು ಗೆದ್ದವರೇ ಮುಖ್ಯಮಂತ್ರಿ ಅಂತ ಹೇಳ್ತಾರಲ್ಲ, ಅದರ್ಥ ಅವ್ರಿಗೆ ಚೆನ್ನಾಗಿ ಗೊತ್ತಲ್ವಾ? ಯಾವ ಕಾರಣಕ್ಕೂ JDS 113 ಸ್ಥಾನವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಲ್ವಾ? ಅಂದರೆ ಇಂಡೈರೆಕ್ಟ್ಲಿ ಅವರು ಕುಮಾರಸ್ವಾಮಿಗೆ ಅಥವಾ JDSಗೆ ಹೇಳ್ತಿದ್ದಾರೆ, ಮುಖ್ಯಮಂತ್ರಿ ಅಭ್ಯರ್ಥಿ ನೀವಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನು JDSಗೆ ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದು JDS ನಾಯಕರಿಗೆ ಅರ್ಥ ಆಗದೆ ಇರುತ್ತಾ? ಅವ್ರು ಬಾರ್ಗೇನ್ ಮಾಡದೇ ಇರ್ತಾರಾ? ಸೊ ಇದು ಸಮಸ್ಯೆ, ಇದು ಮೂಲ ಸಮಸ್ಯೆ. ಅಂದರೆ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಅಷ್ಟೇನು ಮಹತ್ವದಲ್ವೇ ಅಲ್ಲ, ಮೂಲ ಸಮಸ್ಯೆನೇ ಬೇರೆ. ಈ ಎರಡೂ ಪಕ್ಷಗಳು ಈ ಹಳೆ ಮೈಸೂರು ಭಾಗದಲ್ಲಿ ಸಿಂಕ್ ಆಗಲಿಕ್ಕೆ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಅನ್ನಿಸ್ತಿದೆ.
ಅದರಲ್ಲೂ ಈ ಹಂತದಲ್ಲಿ ಅದನ್ನು ಹೇಳೋದು ಕಷ್ಟ. ಯಾಕೆಂದರೆ ಇನ್ನೆರಡು ವರ್ಷಕ್ಕೆ ರಾಜಕಾರಣದ ರೀತಿ ಏನಾಗಿರುತ್ತೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು, ಅಥವಾ ಕುಮಾರಸ್ವಾಮಿ ಅವರ ಆರೋಗ್ಯ ಹೇಗಿರುತ್ತೋ ಏನೋ, ಬಿ ಜೆ ಪಿ ಏನೋ ಚೇತರಿಸ್ಕೊಳ್ಬೋದು, ಚೇತರಿಸ್ಕೊಳ್ದೇ ಇರ್ಬೋದು. ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸುಧಾರಿಸ್ಕೊಂಡ್ರೆ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಮತ್ತು ಈಗ ಒಂದು ಸ್ವಲ್ಪ ಪೊಲಿಟಿಕಲ್ ಅನ್ಸರ್ಟನಿಟಿ ಇದೆ. ಇದನ್ನೆಲ್ಲವನ್ನು ಸರಿದೂಗಿಸ್ಕೊಂಡ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಭಿನ್ನವಾಗಿರ್ಬೋದು. ಸೊ ಆಗ ಏನು ಬೇಕಾದರೂ ಆಗ್ಬೋದು. ಆದರೆ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಮಾತ್ರ ಮೈತ್ರಿ ಸುಗಮವಾಗಿ ಸಾಗಲಿಕ್ಕೆ ಬಿಡಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಿದೆ. ಆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬುಗ್ಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ಲೆಕ್ಕಾಚಾರವನ್ನು ನಾನು ನಿಮ್ಗೆ ತಿಳಿಸ್ದೆ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಲೆಕ್ಕಾಚಾರ ಏನು, ಜೆ ಡಿ ಎಸ್ ಬಗ್ಗೆ, ಬಿ ಜೆ ಪಿ ಬಗ್ಗೆ, ಆ ಮೈತ್ರಿ ಬಗ್ಗೆ ಎಲ್ಲವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಲ್ಲದೆ ಬುಗ್ಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.